ಮುಗಿದು ಹೋದ ಅಧ್ಯಾಯ ಅಂತ ಹೇಳ್ತಿದ್ದಾರೆ ಸರ್. ಯಾರು ಹೇಳಿದ್ರು? ಯತ್ನಾಳ್ ಅವರು. ನೋಡ್ರಿ, ನಾವು ವೈಯಕ್ತಿಕವಾದಂಥ ಹೇಳಿಕೆಗಳಿಗೆ ಎಂದೂ ಅದಕ್ಕೆ ರಿಯಾಕ್ಷನ್ ಮಾಡೋದು ಅಂತ ಮೊದಲಿಂದ ಹೇಳ್ಕೊಂಡು ನನ್ನ ಸ್ಟ್ಯಾಂಡ್ ಇದು ಕ್ಲಿಯರ್. ಈಗ ತಾವು ನೋಡ್ರಿ, ಒಬ್ಬರು ನಾವು ಒಂದು ಹೇಳ್ತೀನಿ, ಒಬ್ಬ ವೈಯಕ್ತಿಕವಾದಂಥ ಹೇಳಿಕೆಗಳು ಅದು ಯೂನಿವರ್ಸಲ್ ಇರೋದಿಲ್ಲ, ಅದು ಎಲ್ಲರ ಅಭಿಪ್ರಾಯ ಇರೋದಿಲ್ಲ. ಅದಕ್ಕೆ ನಾನು ಅದಕ್ಕೆ ಕಮಿಟ್ ಮಾಡೋಕೆ ಹೋಗೋದಿಲ್ಲ. ಅಲ್ಲ ಸರ್, ಈಗ ತಾವು ಲಿಂಗಾಯತಲ್ಲಿ ನೋಡಿ, ನಾವು ಒಂದು ಹೇಳ್ತೀನಿ, ಬಿಜೆಪಿ ವೈಯಕ್ತಿಕವಾದಂಥ ಹೇಳಿಕೆಗಳಿಗೆ ನಾನು ರಿಯಾಕ್ಷನ್ ಕೊಡೋದಿಲ್ಲ. ಈಗ ತಾವು ಈ ಬಿಜೆಪಿ ಈ ಮಟ್ಟಿಗೆ ರಾಜ್ಯದಲ್ಲಿ ಇರಬೇಕಾದ್ರೆ ಲಿಂಗಾಯತರದ ಪ್ರಮುಖ ಪಾತ್ರ ಇದೆ. ಮುಂದೇನಾಯ್ತು? ಯಡಿಯೂರಪ್ಪನವರು ಪಕ್ಷವನ್ನ ಕಟ್ಟಿದ್ದಾರೆ. ಮುಂದೇನಾಯ್ತು? ಈಗ ಯಡಿಯೂರಪ್ಪನವರಿಗೆ ಹಿಂದೆ ನೋಡ್ರಿ, ಅವರು ವೈಯಕ್ತಿಕವಾದಂಥ ಲೀಡರ್ಸ್ ಬಗ್ಗೆ, ವೈಯಕ್ತಿಕವಾದಂಥ ಟೀಕೆಗಳ ಬಗ್ಗೆ ನಾ ಏನು ರಿಯಾಕ್ಷನ್ ಕೊಡೋದಿಲ್ಲ. ಇಷ್ಟೇ ನನ್ನ ಸ್ಟ್ಯಾಂಡ್. ಪ್ರತ್ಯೇಕ ಸಭೆಗಳನ್ನ ಯಾಕೆ ಸರ್? ಎಲ್ಲಿ ಪ್ರತ್ಯೇಕ ಸಭೆ ಎಲ್ಲಿ ಮಾಡ್ಯಾರ? ಈಗ ನಿನ್ನೆ ಬಸವರಾಜ ಬೊಮ್ಮಾಯಿ ಅವ್ರನ್ನ ಭೇಟಿ ಆದ್ರು. ಅವ್ರು ಬಿಟ್ಟಿದ್ರಿ, ಭೇಟಿಯಾಗಿದ್ದು ಬಿಟ್ಟಿದ್ದು ಅವ್ರಿಗೆ ಕೇಳ್ರಿ ನೀವು, ನಾ ಯಾಕೆ ಹೇಳಿ ಅದಕ್ಕೆ? ಅಲ್ಲ ಸರ್, ಈಗ ರಾಜ್ಯದಲ್ಲಿ ಅಧ್ಯಕ್ಷರ ಬದಲಾವಣೆ ಆದರೆ ಮತ್ತೊಬ್ಬರು ಲಿಂಗಾಯತರ ಆಗ್ಬೇಕಾ ಅಂತ ಏನಂತ ನೋಡ್ರಿ, ಅದ್ರ ಬಗ್ಗೆ ಪಕ್ಷದ ವರಿಷ್ಠರು ಯಾರು ಮಾಡಬೇಕು ಅಂತನ ಅವರು ತೀರ್ಮಾನ ತಗೊಂತಾರೆ. ಇದು ಜಗದೀಶ್ ಶೆಟ್ಟರ್ದು ಅಲ್ಲ. ತಾವು ರೆಡಿ ಇದೀರಿ ಸರ್? ನೋಡ್ರಿ, ಇದಕ್ಕೆ ಇವೆಲ್ಲ ಸುಮ್ಮನೆ ನಾವು ರೆಡಿ ಇದೀವಿ, ನೀವು ರೆಡಿ ಇದೀರಿ, ಇದು ಅರ್ಥನೇ ಇಲ್ಲ ಅದಕ್ಕೆ. ನೋಡಿ, ನಾನು ಹೇಳ್ತೀನಿ, ಇದು ಪಕ್ಷದ ಅಧ್ಯಕ್ಷರಿಗೆ ಒಬ್ಬರು ಇದ್ದಾರೆ, ಈಗ ಚುನಾವಣೆ ಬಂದದೆ, ಆಮೇಲೆ ಯಾರು ನೇಮಕ ಮಾಡಬೇಕು ಬೇಡ ಅನ್ನುವಂಥದ್ದು ಸರ್ವಾನುಮತ ಅಭಿಪ್ರಾಯ ತೊಗೊಂಡು ವರಿಷ್ಠರು ನೇಮಕ ಮಾಡ್ತಾರೆ. ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ನಾನು ಪಕ್ಷದ ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಮಾಧ್ಯಮದ ಮುಂದೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ನಾವು ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಸರ್, ತಾವೊಬ್ಬ ಲಿಂಗಾಯತ. ಇಲ್ಲ, ನಾನು ನೋಡ್ರಿ, ಇದು ಎಲ್ಲ ಏನಾದರೂ ಬಹಿರಂಗವಾದಂಥ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಪಕ್ಷದ ವಿದ್ಯಮಾನಗಳ ಬಗ್ಗೆ ನಾವು ಬಹಿರಂಗ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಜಗದೀಶ್ ಶೆಟ್ಟರ್ಗೆ ರಾಜ್ಯಾಧ್ಯಕ್ಷ ನೋಡ್ರಿ, ನಾನು ಹೇಳ್ತೀನಿ, ಇದ್ರ ಬಗ್ಗೆ ಯಾರು ಅಧ್ಯಕ್ಷ ಮಾಡಬೇಕು ಬಿಡುವಂಥದ್ದು ಈ ಚರ್ಚೆಗೆ ನಾನು ಹೋಗೋದಿಲ್ಲ. ನೋಡ್ರಿ, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಪಕ್ಷದವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದ್ರ ಪ್ರಕಾರ ನಡ್ಕೊಂಡು ಹೋಗುವಂಥ ವ್ಯಕ್ತಿ. ಪಕ್ಷ ಕೊಡೋ ಜವಾಬ್ದಾರಿ ಅದ್ರ ಬಗ್ಗೆ ನಾ ಏನೂ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಲ್ಪಾಡ್ ಅವ್ರಿಗೆ ಸರ್ SIT ಅವರು ಎಲ್ಲಿ ಯಾರಿಗೆ ನಲ್ಪಾಡ್ ಮಾಡಲೇ ಬಂದು ನಂದು